ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿದು ಮಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಮಂಡೇ ಆಯಿತು, ಆಗಲೇ ಸ್ನಾನ ಪೂಜೆ ಎಲ್ಲ ಆಗಿದೆ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಬೇಕು. ತುಂಬ ವಾತಾವರಣ ಬಂದು ತುಂಬ ಶೀತ ಇದೆ. ನೋಡಿ, ಬ್ಯಾಂಗ್ಳೂರಲ್ಲಿ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿದೆ. ಎಷ್ಟು ಕೂಲಾಗಿದೆ ಅಂದರೆ ಹೊರಗಡೆ ಹೋಗಬೇಕಾದ್ರೆ ಯೋಚನೆ ಮಾಡಬೇಕು, ಆ ರೀತಿ ತುಂಬ ಚಳಿ ಕೂಲಾಗಿದೆ. ಅದಕ್ಕೆ ನಾನಿವತ್ತು ನೋಡಿ ವಾತಾವರಣ ನೀವೇ ನೋಡಿ ಕಾಣಿಸುತ್ತೆ ಹೇಗಿದೆ ಅಂತ. ಮೋಡ ಕವಿದ ವಾತಾವರಣ ಇದೆ, ಸೈಕ್ಲೋನ್ ಥರ ಆಗಿದೆ. ಬಟ್ ಏನಪ್ಪ ಅಂದರೆ ಮಳೆ ಒಂದಿಲ್ಲ ಅಷ್ಟೇ. ಮಳೆ ಇದ್ದಿದ್ರೆ ಇನ್ನೂ ಹಿಂಸೆ ಹೋಗ್ಬಿಡ್ತಿತ್ತು ಅಂತ ಹೇಳ್ಬೋದು. ಮತ್ತು ಹಾಗೆ ಇವತ್ತು ನಾನು ಹುರುಳಿಕಾಳು ಹಾಕಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಶೀತದಲ್ಲಿ, ಈ ವೆದರಲ್ಲಿ ಸ್ವಲ್ಪ ದೇಹ ಉಷ್ಣದಿಂದ ಇಟ್ಕೋಬೇಕಲ್ವಾ. ಹಾಗಾಗಿ ಹುರುಳಿಕಾಳು ಹಾಕಿ ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮಾಡೋಣ. ನೋಡಿ, ಮೊದಲು ಹುರುಳಿಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 4-5 ವಿಷಲು ಕುಕ್ಕರ್ ಕೂಗಿಸ್ಕೊತೀನಿ. ಯಾಕೆಂದರೆ ಚೆನ್ನಾಗಿ ಬೇಯಬೇಕಲ್ವ, ಪಲ್ಯ ಮಾಡಬೇಕು. ಆಮೇಲೆ ಬಸ್ತು ಈ ಥರ ಚಳಿಗಾಲದಲ್ಲಿ ಈ ಥರ ಬಸ್ತು ಒಗ್ಗರಣೆ ಮಾಡಿ ಮತ್ತು ಬಸ್ಸಾರು ಮಾಡೋದ್ರಿಂದ ದೇಹಕ್ಕೆ ತುಂಬ ಶೀತದಿಂದ ಕೂಡಿರುತ್ತಲ್ವ, ಸ್ವಲ್ಪ ಉಷ್ಣ ಆಗುತ್ತೆ. ಮತ್ತೇನಪ್ಪ ಅಂದರೆ ಮಕ್ಕಳು ಕೂಡ ಈಗ ಬೆಚ್ಚಗಿಡಬೇಕು, ಯಾಕಂದರೆ ವಾತಾವರಣ ತುಂಬ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಧ್ಯ ಆದಷ್ಟು ಕೋಲ್ಡ್ ಐಟಮ್ ಇರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಯಾವುದೇ ರೀತಿ ಶೀತದ ಪದಾರ್ಥ ಅವ್ರಿಗೂ ಕೊಡಬಾರ್ದು, ನಾವು ತೊಗೋಬಾರ್ದು. ಹಾಗಾಗಿ ಈ ಥರ ಸೀಸನಲ್ಲಿ, ಈ ಥರ ಚಳಿ ಇದ್ದಾಗ ಸ್ವಲ್ಪ ಹುರುಳಿಕಾಳು ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ದೇಹ ಬೆಚ್ಚಗಿರುತ್ತೆ ಅಂತಲೇ ಹೇಳ್ತೀನಿ. ಈ ಥರ ಬೆಂಕಿಲಿ ಕೆಂಡದಲ್ಲಿ ಸುಟ್ಟು ಮಾಡ್ತಾಯಿದ್ರು ನೋಡಿ. ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡು ಮಾಡಿದ್ರೆ ಟೇಸ್ಟ್ ಇನ್ನೂ ಎಕ್ಸಲೆಂಟ್ ಅಲ್ಲ ಫ್ರೆಂಡ್ಸ್. ಹಾಗೆ ಇದು ನಿನ್ನೆ ಪೂಜೆದು ಕಾಯಿ ಕೊಟ್ಟಿದ್ರಲ್ಲ, ಅದರಲ್ಲಿ ಮತ್ತು ಪೇಪರ್ ಅವಲಕ್ಕಿ ಎಲ್ಲ ಕೊಟ್ಟಿದ್ರು, ಪ್ರಸಾದದ ರೀತಿ ಬೆಲ್ಲ ಎಲ್ಲನೂ ಕೂಡ ಕೊಟ್ಟಿದ್ರು. ಹಾಗಾಗಿ ನಾನು ಇದನ್ನೆಲ್ಲ ಹಾಕಿ ಪಂಚಕಜ್ಜಾಯ ಈ ಥರ ಮಾಡೋಣ ಅಂತ ಇವತ್ತು. ಯಾಕಂದರೆ ಖಾಲಿ ಮಾಡಬೇಕಲ್ವ, ಬೇಗ ಬೇಗ ತುರಿದಿಟ್ಕೊಂಡು ಪ್ರಸಾದ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆ ಮಾಡ್ತಾ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಪಲ್ಯ ರೆಡಿ ಆಗ್ತಾಯಿದೆ, ಆಲ್ಮೋಸ್ಟ್ ಆಯಿತು. ಈ ಕಡೆ ಸಾಂಬಾರು ಕೂಡ ಆಯಿತು, ಅನ್ನ ಕೂಡ ಆಗಿದೆ. ಅಡುಗೆ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಬಸ್ಸಾರು. ಮುದ್ದೆ ಮಾಡಿಲ್ಲ, ಮುದ್ದೆ ರಾತ್ರಿ ಮಾಡ್ತೀನಿ. ಪಲ್ಯ ಅನ್ನ ಎಲ್ಲ ತಿಂತಾರೆ, ತುಂಬ ಚೆನ್ನಾಗಿರುತ್ತಲ್ಲ, ಸೂಪರಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಕ್ಲಿನಿಕ್ ಹೋಗಬೇಕಿತ್ತು. ಕ್ಲಿನಿಕ್ ಹೋಗ್ಬಿಟ್ಟು ಅಲ್ಲಿಂದ ಡಿಮಾರ್ಟ್ ಹೋಗೋದ ಇವಾಗ. ಏನು ತೊಗೊಳಕ್ಕೆ? ಏನೋ ಗೊತ್ತಿಲ್ಲ, ತುಂಬ ಫೇವ್ರೇಟ್ ಕಲರ್ ಕಡ್ಡಿ ಒಂದು ಫ್ರಾಗ್ರೆನ್ಸ್ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ತೊಗೋಬೇಕು ಅನ್ನೋದು ತುಂಬ ಇಷ್ಟ. ಅದಕ್ಕೆ ಹೋಗೋಣ ಡಿಮಾರ್ಟ್ಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಗೊತ್ತಿಲ್ಲ. ಪಪ್ಪಾಯ ಟಿಕ್ಕಿಗೆ ಹಾಕ್ಬಿಡಪ್ಪ. ಹೆಲ್ಮೆಟ್ ಎಲ್ಲ ಇಲ್ವಾ? ಅಲ್ಲೇ ಇರಲಾ? ಯಾರು ಎತ್ಕೊಂಡ್ರೆ ಪಾಪ ತಿನ್ನೋ ಐಟಮ್ ತಿಂದು ಬಿಡು, ಮಜಾ ಮಾಡಿ. ಹಂಗಂತ್ಯಾ? ಸರಿ ಬಿಡಪ್ಪ, ಆಯ್ತು. ನೋಡು, ಖಾರ ಹಚ್ಚಕ್ಕೆ ಹಾಗೆ ಪನ್ನೀರ್ ತೊಗೋಬೇಕು. ಹಾಂ, ಮತ್ತೆ ತಗಪ್ಪ, ನಿಂಗೆ ಯಾವ್ದು ಇಷ್ಟ ತಗಪ್ಪ. ನಾನು ಏನು ಬಟ್ಟೆ ಅದು ಆಯಿಲ್ ತೊಗೊಂಡೆ. ಮಿಕ್ಸರ್, ಬಾಂಬೆ ಮಿಕ್ಸರ್ ಐತಲ್ಲ ಎಲ್ಲ ಬಾಂಬೆನೇ. ಇದೇನ ಕೇಳ್ತಿದ್ದು? ಬಾಂಬೆ ಮಿಕ್ಸ್ಚರ್. ಬೆಂಗಳೂರು ಮಿಕ್ಸ್ಚರ್ ಇಷ್ಟ ಆಗಲ್ವೇನು? ಇದು ನಂದಿನಿ ತಗೋಪ್ಪ. ಅಷ್ಟು ದೊಡ್ಡದೇನಕ್ಕೆ ಇರಗು? ನಂದಿನಿನೇ. ಅಷ್ಟು ದೊಡ್ಡದೇನಕ್ಕೆ ಸುಮ್ಮನೆ ಯೂಸ್ ಮಾಡೋದೇನಿಲ್ಲ, ಚಿಕ್ಕದೇ ತಗೋ ಸಾಕು. ನಂದಿನಿ ಇನ್ನೊಂದು ಚಿಕ್ಕದು ಬರುತ್ತೆ, ಅದು ತಗೊಳ್ಳಿ. ಎಷ್ಟಿದೆ? ಸಾಕಮ್ಮ, ಅಷ್ಟೇ ನಮ್ಮ ಮನೆಗೆ. ಇದೊಂದು ತೊಗೊಳ್ಳೋಣ, ಬಟ್ಟರ್ ಒಂದಿರಲಿ. ನೋಡಿ ಫ್ರೆಂಡ್ಸ್, ತಗೊಳಕ್ ಬರೋದು. ಈಗ ಹೇಳ್ತಾ ಇದ್ದೀನಿ ಕೇಳಿ, ಬೇಜಾರು ಮಾಡ್ಕೊಬಿಡ್ರಿ. ಹೆಂಗಸರು ಸವಾಸನೇ ಅಲ್ಲ. ಯಾಕೆ ಹೇಳಿ, ಈ ಬಟ್ಟೆ ಅಂಗಡಿ, ಜ್ಯುವೆಲರ್ಸ್ ಅಂಗಡಿ, ಈ ಥರ ಯಾವತ್ತೂ ಕರ್ಕೊಬರ್ಬೇಡಿ ಅನ್ನೋದು. ಯಾವತ್ತೂ ಕರ್ಕೊಬರ್ಬೇಡಿ. ಯಾಕೆ ಅಂದ್ರೆ ಕರ್ಕೊಬಂದಿದ್ದು ಸ್ವಲ್ಪ ಐಟಮ್ ಅಂತ ಮಾಡಿದ ಬಿಲ್ಲು 1,000 1,300 ಬಿಲ್ ಮಾಡ್ತಾರೆ. ಇಲ್ಲ, ನೀವು ಹೇಳಿದ್ದು ಒಂದು ಐಟಮು, ನಾನು ಹೇಳಿದ್ದು ಒಂದು ಐಟಮು, ಎಲ್ಲ ಸೇರಿ ಅಷ್ಟು ಆಯಿತು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಆಯ್ತು, ಸರಿಯಪ್ಪ, ಏನು ಮಾಡೋಕ್ಕಾಗಲ್ಲ. ಹೋಗೋಣ ಈಗ ಮನೆಗೆ. ಇನ್ನೆಲ್ಲೂ ಹೋಗೋದು ಬೇಡ. ಇನ್ನೆಲ್ಲಿಗೆ ಕಾರ್ ಹೋಗ್ತೀರಾ? ಸೀದಾ ಮನೆ ಕಡೆ ಹೋಗಬೇಕು. ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಬನ್ನಿ, ಹಾಗೆ ಬೇಗ ಏನು ಟ್ರಾಫಿಕ್ ಇದೆ ನೋಡಿ. ಈಗ ಎಷ್ಟು ಟೈಮು? 5 ಗಂಟೆ 5 ಹೊತ್ತಾಗಿದೆ. ಆಗಲೇ ಟ್ರಾಫಿಕ್ ಶುರು ಆಗಿ ಹೋಗ್ಬಿಟ್ಟಿದೆ.
A few moments later. ಇವತ್ತು ನೋಡಿ ನನ್ನ ಮಗ ಬೇರೆ ಕಡೆ ನಾವು ಯಾವಾಗಲೂ ಶೋರೂಮಲ್ಲಿ ಬಟ್ಟೆ ತೊಗೊತಾ ಇದ್ದು, ಇವನು ಅರುಣ ಅಡ್ಡಾಗಿ ಹೋಗೋಣ, ಅಲ್ಲಿ ತೊಗೊಳ್ಳೋಣ, ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ದ. ನೋಡ್ತಾ ಇದನ್ನೆಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಣ, ಒಂದು ಬ್ಯಾಗಿ ಪ್ಯಾಂಟ್ ಮತ್ತು ಒಂದು ಓವರ್ ಶೋಲ್ಡರು ಶರ್ಟ್ ತೊಗೊಂಡ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ, ಹಂಗೇನೋ ಪರವಾಗಿಲ್ಲ ಅನ್ನಿಸ್ತು. ನೋಡಿ ತೊಗೊಂಡಿದ್ದೀವಿ. ನಾನು ಮಾತಾಡ್ತೀನಿ. ರೈಟ್, ಅರುಣಾದಲ್ಲಿ ಬ್ಯಾಗಿ ಪ್ಯಾಂಟ್ ಸೂಪರ್ ರೈಟು. ಪ್ಯಾಂಟ್ ಅಂತ ಎಕ್ಸಲೆಂಟ್ ಆಗಿದೆ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಪ್ಯಾಂಟ್ ನನ್ನ ಮಗನಿಗೆ ಕೊಡುತ್ತೆ. ನೋಡಿದ ತಕ್ಷಣ ಕ್ಯಾರಿ ಮಾಡ್ದೆ, ಚೆನ್ನಾಗಿದೆ, ನನಗೆ ಇದೇ ಬೇಕು ಅಂತ ಆಟ ಹೇಳಿದ್ದೇನೆ. ಚೆನ್ನಾಗಿದೆ. ರೈಟ್, ಹಾಗೆ ಇನ್ನೊಂದು ಶರ್ಟ್ ಬಂದು ಇದರಲ್ಲೂ ಅರುಣ ಥರದಲ್ಲಿ ತೊಗೊಂಡಿರೋದು. ಬ್ಯಾಗ್ ಬಂದು ಅರುಣ ಆಟನೇ ಇದೆ. ಸಿಂಗಲ್ ಶರ್ಟ್ ತೊಗೊಂಡಿದ್ದೀನಿ, ಇದಕ್ಕೂ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ವಿಸಿಟ್ ಮಾಡಿ ಅರುಣಾಟಾಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಯಾವಾಗ್ಲೂ ಬೇರೆ ಕಡೆನೇ ಅವನಿಗೆ ಮಾಲಲ್ಲೆಲ್ಲ ಕೊಡಿಸ್ತಾ ಇದ್ದು, ಬಟ್ ಈ ಸಲ ಏನೋ ಗೊತ್ತಿಲ್ಲ, ಅರುಣ್ ಅಡ್ಡದಲ್ಲಿ ಕೊಡಿಸಿ ಅಂತ ತುಂಬ ಹಿಂಸೆ ಮಾಡ್ದ. ಹಂಗಾಗಿ ಅರುಣ್ ಅಡ್ಡಾಗಿ ಬಂದಿದ್ವು. ಏನೋ ತುಂಬ ಇಷ್ಟ ಆಯ್ತಂತೆ ಅವ್ನಿಗೆ ಇಷ್ಟ ಆಯ್ತಂತೆ, ನಮ್ಮ ಯಜಮಾನ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಅರುಣ್ ಇಷ್ಟ ಆಯಿತು ಅಂತ ಹೇಳಿದ್ರು. ತೊಗೊಂಡಿದ್ದಾರೆ, ಅದು ಅವ್ರ ಇಷ್ಟ, ಅವ್ರ ಬಟ್ಟೆ ಅವ್ರ ಇಷ್ಟ ಅಲ್ವಾ, ಎಲ್ಲರೂ ತೊಗೊಂಡಿದ್ದು, ನಾನು ಸುಮ್ಮನೆ ಅದೇ.